ಗೌರವಾನ್ವಿತ ಮುಖ್ಯಮಂತ್ರಿಗಳು ಈಗ GBA ಚೇರ್ಮನ್ ಅವರೇ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಚೇರ್ಮನ್. ಸದ್ಯದಲ್ಲಿ ಒಂದು 15 ದಿನ 20 ದಿನದಲ್ಲೇ ಹೊಸ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಭೆಯನ್ನು ಕೂಡ ನಿಗದಿ ಮಾಡ್ತಾ ಇದ್ದೀವಿ. ದಸರಾ ಆದ ತಕ್ಷಣ ನಾವು ನಿಗದಿ ಮಾಡ್ತಾ ಇದ್ದೀವಿ. ಇವತ್ತು ಗುಂಡಿಗಳ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸುಮಾರು 10,000ಕ್ಕೂ ಹತ್ತಿರ ಗುಂಡಿಗಳನ್ನ ಈಗಾಗಲೇ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಪಬ್ಲಿಕ್ಸ್, ನಮ್ಮ ಇಂಜಿನಿಯರ್ಸ್ ಎಲ್ಲ ಐಡೆಂಟಿಫೈ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಡೆಡ್ ಲೈನ್ ಕೊಟ್ಟಿದ್ದಾರೆ. ಸೊ ಅಕ್ಟೋಬರ್ 30 ತಾರೀಕು ಒಳಗಡೆ ಎಲ್ಲ ಬೆಂಗಳೂರಿನಂತ ಎಲ್ಲ ರೋಡ್ಗಳನ್ನ ಮೋಟರಬಲ್ ರೋಡ್ ಮಾಡಬೇಕು. ಮಳೆ ಆದ್ಮೇಲೆ, ಮಳೆ ಎಲ್ಲ ನಿಂತ ಮೇಲೆ ಮಿಕ್ಕಿದ್ದನ್ನ ಬೇರೆ ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡ್ಕೊಂಡು ಬರಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ರೀತಿ ಪ್ರಾಜೆಕ್ಟ್ ಕೂಡ ಅವರು ರೆಡಿ ಮಾಡಿಕೊಂಡು ಒಂದು ಎಸ್ಟಿಮೇಟ್ ರೆಡಿ ಮಾಡಿಕೊಂಡು ಅವರು ಬರ್ತಾರೆ. ಸದ್ಯಕ್ಕೆ ಈಗ ಏನ್ ಬೇರೆ ಮೇಜರ್ ಡಿಸಿಷನ್ ತಗೊಂಡಿದ್ದೀವಿ ಅದು ಚೀಫ್ ಮಿನಿಸ್ಟರ್ ತಮ್ಮ ಹತ್ರ ಡಿಸ್ಕ್ಲೋಸ್ ಮಾಡ್ತಾರೆ. ಇಡೀ ಬೆಂಗಳೂರು ನಗರಕ್ಕೆ ನಮಗೂ ಗೊತ್ತಿದೆ, ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅನೇಕ ಸಮಸ್ಯೆ ಇದೆ. ಎಲ್ಲ ನಗರದಲ್ಲೂ ಗುಡ್ಡಿ ಇದೆ, ಬಟ್ ಬೆಂಗಳೂರಲ್ಲಿ ಮಾತ್ರ ಜಾಸ್ತಿ ಪ್ರಚಾರ ಆಗ್ತಾ ಇದೆ. ನಾವು ಬೇರೆ ನಗರಗಳೆಲ್ಲ ನಾವು ನೋಡಿದೀವಿ, ವಿಡಿಯೋ ತರಿಸಿದೀವಿ, ಏನಾಗ್ತಾ ಇದೆ ಅಂತ ಹೇಳಿ ಗಮನದಲ್ಲಿದೆ. ಆದ್ರೆ ಮಾಧ್ಯಮದವರು ಬೇರೆಯವರೆಲ್ಲ ನಮ್ಮಲ್ಲೇ ಸ್ವಲ್ಪ ಜಾಸ್ತಿ ಇಲ್ಲಿ ಸೋಷಿಯಲ್ ಮೀಡಿಯಾ ಬಹಳ ಆಕ್ಟಿವ್ ಇರೋದ್ರಿಂದ ನಾವು ನಿಮ್ಗೆ ಮೀಡಿಯಾ ಅವ್ರಿಗೆ ಬಹಳ ಫ್ರೀ ಬಿಟ್ಟಿದೀವಲ್ಲ, ಬೇರೆಯವರೆಲ್ಲ ಫುಲ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಮೀಡಿಯಾನ. ಬಟ್ ನಮ್ಮ ರಾಜ್ಯದಲ್ಲಿ ನಿಮ್ಗೆ ಯಾರನ್ನೂ ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ, ಫ್ರೀ ಆಗಿ ಬಿಟ್ಟಿದೀವಿ. ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮ ಸಲಹೆ ಕೂಡ ನಾವು ತೆಗೆದುಕೊಂಡು ನಾವು ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನಾದ್ರು ಒಂದು ಅಂತಿಮ ಮಾಡಬೇಕು ಅಂತೇಳಿ ಕರೆದು ಎಲ್ಲ ಆಫೀಸರ್ಸ್ ಹತ್ರ ಚರ್ಚೆ ಮಾಡಿದ್ದಾರೆ. ಎಲ್ಲರಿಗೂ ಏನು ವಾರ್ನಿಂಗ್ ಕೊಡಬೇಕು ಕೊಟ್ಟಿದ್ದಾರೆ. ಮಿಕ್ಕಿದ ಏನ್ ತೀರ್ಮಾನ ಮಾಡಿದೀವಿ ಅನ್ನೋದನ್ನ ಮುಖ್ಯಮಂತ್ರಿ ತಿಳಿಸ್ತಾರೆ.